BJಪಿಗರು ಖಾಲಿಸ್ತಾನಿಗಳಿಗೆ ಬೆಂಬಲ ನೀಡ್ತಾ ಇದ್ದಾರಾ? ಈ ಥರದೊಂದು ಅನುಮಾನ ಸೃಷ್ಟಿಯಾಗ್ತಾ ಇದೆ. ಈ ಥರದೊಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಹೌದು, ದೆಹಲಿಯಲ್ಲಿ ಈ ಥರದ ರಾಹುಲ್ ಗಾಂಧಿ ಅವರ ಮೇಲೆ ಮಾತಿನ ವಾಗ್ದಾಳಿ ನಡೆದಿದೆ. ನಿನ್ನ ಅಜ್ಜಿಯಂತೆ ನಿನ್ನನ್ನು ಕೂಡ ಕೊಲ್ಲಲಾಗುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಈ ವಿಚಾರವಾಗಿ ಕಾಂಗ್ರೆಸ್ ಮುಖಂಡರಾದ ಯೋಗೀಶ್ ರವರು ನಮ್ಮ ಹತ್ರ ಮಾತಾಡಲಿಕ್ಕಿದ್ದಾರೆ. ಬನ್ನಿ ಅವರು ಈ ವಿಚಾರದ ಬಗ್ಗೆ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಕೇಳಿ ನೋಡೋಣಂತೆ. ಸರ್, BJP ಮುಖಂಡರು ಇತ್ತೀಚಿನ ದಿನಗಳಲ್ಲಿ ರಾಹುಲ್ ಗಾಂಧಿ ಅವ್ರ ಮೇಲೆ ಪದೇ ಪದೇ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಓಕೆ, ರಾಜಕೀಯವಾಗಿ ಹೇಳಿಕೆಗಳನ್ನು ಕೊಡಲಿ, ತೊಂದರೆ ಇಲ್ಲ. ಆದರೆ ನಿನ್ನ ಅಜ್ಜಿಯಂತೆ ನಿನ್ನನ್ನು ಕೊಲ್ತೀನಿ ಅಂತ ಹೇಳ್ಬಿಟ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಈ ಥರ ಹೇಳಿಕೆಗಳ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಏನಿರುತ್ತೆ? BJಪಿಯಲ್ಲೂ ಭಾಳ ಮುಖ್ಯವಾಗಿ ಯಾರು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗ್ತಿದ್ದಂಗೆ ಈ ಮೀಡಿಯಾದಲ್ಲೆಲ್ಲದೂ ಕೂಡ ಒಂದು ಫೋಟೋ ಬರುತ್ತೆ. ಅವರೆಲ್ಲ ಕ್ಯಾಬಿನೆಟ್ ಮಿನಿಸ್ಟ್ರುಗಳಿಗೆ ನರೇಂದ್ರ ಮೋದಿಯವರು ಪಾಠ ಹೇಳಿದರು ಅಂತಕ್ಕಂಥದ್ದು ಕೂಡ ತಗೊಳ್ಳೋದಕ್ಕಿಂತ 2 ಅವರ್ ಮುಂಚೆ ಇವರಿಗೆಲ್ಲರಿಗೂ ಪಾಠ ಹೇಳಿದ ಮೇಸ್ಟ್ರು ಅಂತೇಳಿ ಬರುತ್ತೆ. ಮೋಸ್ಟ್ಲಿ ಇದೇ ಮೇಸ್ಟ್ರು ಹೇಳ್ಕೊಡ್ತಾ ಇರಬೇಕು ಪಾಠನ. ಇದನ್ನು ನಾನು ಹೇಳ್ತಾ ಇಲ್ಲ, ಇದನ್ನು ಎಂಟೈರ್ ನೇಷನ್ ಮೀಡಿಯಾ ತೋರಿಸುತ್ತೆ. ಅವರು 5 ಗಂಟೆಗೆ ಪ್ರಧಾನಮಂತ್ರಿಯಾಗಿ ತಗೊಳ್ತಾರೆ ಅಂತ ಹೇಳಿದ್ರೆ 3 ಗಂಟೆಗೆ ಎಲ್ಲ ಯಾರ್ಯಾರು ಮಂತ್ರಿಗಳು ಹಾಕ್ತಾರೋ, ಇನ್ಕ್ಲೂಡಿಂಗ್ ಕರ್ನಾಟಕದಲ್ಲಿರ್ತಕ್ಕಂಥ 5 ಮಂತ್ರಿಗಳನ್ನ ಸೇರ್ಕೊಂಡು ಒಂದು ಪಾಠ ಹೇಳ್ಕೊಡ್ಬೇಕಾರೆ ಮೋಸ್ಟ್ಲಿ ಇದರಲ್ಲಿ ಹಿಂದ್ಗಡೆ ನರೇಂದ್ರ ಮೋದಿಯವರು ಇದ್ದಾರೆ. ಏನು ಇದರ ಹಿಂದ್ಗಡೆ ಅಂತ ಹೇಳಿದ್ರೆ, ಯಾವಾಗ ಇಂದಿರಾ ಗಾಂಧಿಯವರು ಪಂಜಾಬ್ನ ಉಳಿಸೋ ವಿಚಾರವಾಗಿ, ಖಲಿಸ್ತಾನ್ ವಿಚಾರವಾಗಿ ಭಾಳಷ್ಟು ಹೋರಾಟವನ್ನು ಮಾಡ್ಕೊಂಡು ಬಂದರು, ಈಗ ಇವರು ಇಂದಿರಾ ಗಾಂಧಿಯವ್ರ ಥರ ಮುಗಿಸ್ತೀನಿ ಅಂತ ಹೇಳಿದ್ರೆ ನನಗೆ ಖಲಿಸ್ತಾನಿಗೆ ಸಪೋರ್ಟ್ ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಕೂಡ ಇದ್ರ ಹಿಂದ್ಗಡೆ ಇವರ ನಾಯಕ ಇರ್ತಕ್ಕಂಥದ್ದು. ಯಾಕಿಂತ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, 3ನೇ ಸಲ ಪ್ರಧಾನಮಂತ್ರಿಯಾಗಿ ಇನ್ನೇನು 4-5 ತಿಂಗಳಾದರೆ ಅವರಿಗೆ 1 ವರ್ಷ ಕಂಪ್ಲೀಟ್ ಆಗ್ತದೆ. ನಿಮ್ಮ 1 ವರ್ಷದ ಸಾಧನೆಗಳೇನು ಅಂತ ಹೇಳಿದ್ರೆ, ಬಲಿಷ್ಠವಾದ ರಾಹುಲ್ ಗಾಂಧಿಯವರ ವಿರುದ್ಧ ಅವಹೇಳನಕಾರಿ ಮಾತನಾಡಿದ್ದೇ ನನ್ನ ಸಾಧನೆ ಅಂತಕ್ಕಂಥದ್ದನ್ನು ಕೂಡ ಎಲ್ಲೋ ರಣವೀರ್ ಸಿಂಗ್ ಬುಟ್ಟೋಗೆ ಮೋಸ್ಟ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಅವನನ್ನು ಕೇಂದ್ರದಲ್ಲಿ ಗೃಹ ಖಾತೆ ಕೊಡ್ಬೋದೇನೋ ಅಂತಕ್ಕಂಥ ಒಂದು ಯೋಚನೆಯೂ ಕೂಡ ಇರ್ಬೋದು. ಇಂಥ ಹೇಳಿಕೆಗಳು ಕೂಡ ಯಾರು ಬಲಿಷ್ಠವಾಗಿ ರಾಹುಲ್ ಗಾಂಧಿ ವಿರುದ್ಧ ಹೇಳಿಕೆ ಕೊಡ್ತಾರೋ, ದೇಶ ತುಂಬ ಬೆಂಕಿ ಎತ್ತಾರೋ ಅವ್ರನ್ನ ಗೃಹ ಮಂತ್ರಿ ಮಾಡ್ತೀವಿ ಅಂತೇಳಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ. ಹಾಗಾಗಿ ಇವರೆಲ್ಲರೂ ಕೂಡ ಇಂಥ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ. ಇನ್ನೊಂದೆಡೆಗೆ ಸರ್, ರಾಜಕೀಯವಾಗಿ ಮೋದಿಯವರ ಮೇಲೆ ಸಣ್ಣ ಪುಟ್ಟ ಟೀಕೆ ಮಾಡಿದಂಥವರಿಗೆ ಮತ್ತು ಯಾರೆಲ್ಲ BJP ಅಗೇನ್ಸ್ಟ್ ಆಗಿ ಬರೆದಂಥ ಪತ್ರಕರ್ತರಿಗೂ ಕೂಡ ಇವತ್ತು ಕೂಡ ಅವರು ಜೈಲಲ್ಲಿದ್ದಾರೆ. ಇದ್ರ ಬಗ್ಗೆ ನಿಮಗೇನಂತ ಅನಿಸುತ್ತೆ ಸರ್? ಈ ದೇಶದಲ್ಲಿ 2 ಕಾನೂನು. ಅಂಬೇಡ್ಕರ್ ಸಂವಿಧಾನ ನಮಗೆಲ್ಲರಿಗೂ ಒಂದು ಅಂತ ಹೇಳಿದ್ರೆ, ನರೇಂದ್ರ ಮೋದಿಯವರು ಬಂದಮೇಲೆ 2014ನೇ ಇಸ್ವಿ ಆದಮೇಲೆ 2 ಕಾನೂನನ್ನು ಮಾಡಿರ್ತಕ್ಕಂಥದ್ದು. BJಪಿಯವರಿಗೆ ಒಂದು ಕಾನೂನು, ಕಾಂಗ್ರೆಸ್ನವರಿಗೆ ಹಾಗೂ ಕಾಂಗ್ರೆಸ್ ಬೆಂಬಲಿತರಿಗೆ ಇನ್ನೊಂದು ಕಾನೂನು. ಕಾಂಗ್ರೆಸ್ ಬೆಂಬಲಿತರಿಗೆ ಕಠಿಣ ಶಿಕ್ಷೆ, BJಪಿಯವರಿಗೆ ಏನಂತ ಹೇಳಿದ್ರು ಏನೇ ಅವರು ಈಗ ಒಂದು ದಿವಸನೂ ಕೂಡ BJಪಿಯವರ ನಮ್ಮ ಶಾಸಕರ ಮೇಲೆ ಆಗಿರ್ಬೋದು, MP ಗಳ ಮೇಲೆ ಆಗಿರ್ಬೋದು, ಮಂತ್ರಿಗಳ ಮೇಲೆ ಆಗಿರ್ಬೋದು, ಒಂದು ದಿವಸನೂ ಕೂಡ ED ಆಗಲಿ IT ಆಗಲಿ ಇವತ್ತವರೆಗೂ ಕೂಡ ಎಂದು ದಾಳಿ ಮಾಡ್ದಲ್ಲಿರ್ತಕ್ಕಂಥದ್ದು. ಇದು ಇವರ ಕಾನೂನು. ಆದರೆ ಯಾರನ್ನೂ ಕೂಡ ಯಾವ್ದಾದ್ರು ಚುನಾವಣೆ ನಡೀತಾ ಇದೆ ಮಾಡ್ತಾ ಇದೆ ಅಂತ ಒಂದು ವಿಚಾರವಾಗಿ ನಮ್ಮನ್ನು ಸಪ್ರೆಸ್ ಮಾಡೋದಕ್ಕೆ ಇನ್ನೊಂದು ಕಾನೂನು. ಎಲ್ಲೋ ಒಂದು ಕಡೆ ರಾಹುಲ್ ಗಾಂಧಿಯವರು ಬಲಿಷ್ಠವಾಗಿ ಬೆಳೀತಾ ಇರ್ತಕ್ಕಂಥದ್ದು, ಲೋಕಸಭಾ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥದ್ದು, 200ಕ್ಕಿಂತ ಹೆಚ್ಚು ಸೀಟ್ ತೊಗೊಂಡಿರ್ತಕ್ಕಂಥದ್ದು, ಹರಿಯಾಣ ಚುನಾವಣೆ ಬಂದಿದೆ, ಅದ್ರ ಜೊತೆಗೆ ಜಮ್ಮು ಮತ್ತು ಕಾಶ್ಮೀರನ ಚುನಾವಣೆ ಬಂದಿದೆ. ಈ ಎಲ್ಲ 2 ವಿಚಾರವಾಗಿ ಡೈವರ್ಟ್ ಮಾಡಿ ನಾವು ಹರಿಯಾಣ ಮತ್ತು ಜಮ್ಮು ಕಾಶ್ಮೀರಲ್ಲಿ ಅಧಿಕಾರಕ್ಕೆ ಹಿಡಿಬೇಕು ಅಂತಕ್ಕಂಥ ಒಂದು ದೃಷ್ಟಿಯಲ್ಲಿ ಇದು ಡೈವರ್ಷನ್ ಪೊಲಿಟಿಕ್ಸು ನರೇಂದ್ರ ಮೋದಿಯವ್ರದ್ದು. ಕಡೆಯದಾಗಿ ಸರ್, ಏನು ಖಾಲಿಸ್ತಾನಿ ಬೆಂಬಲವಾಗಿ ನಿಂತಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಲಾಗ್ತಾ ಇದೆ BJಪಿಗರು, ಅಂಥವ್ರಿಗೆ ಏನಂತ ಮೆಸೇಜ್ ಕೊಡಲಿಕ್ಕೆ ಇಷ್ಟಪಡ್ತೀರಾ ಸರ್? ರಾಹುಲ್ ಗಾಂಧಿ ಅವ್ರ ಪರವಾಗಿ ಏನಂತ ಧ್ವನಿ ಎತ್ತುತ್ತೀರಾ? ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟಕ್ಕೆ ಏನಾದರೂ ಮುಂದಾಗಲಿದ್ದೀರಾ? ಭಾರತ್ ಜೋಡೋ 4700 ಕಿಲೋಮೀಟ್ರನ್ನು ಕೂಡ ಇಡೀ ದೇಶದಂತ್ಯ ರಾಹುಲ್ ಗಾಂಧಿಯವರು ನಡೆದಾಗ ಜಾತಿನೆಲ್ಲೂ ತರಲೇ ಇಲ್ಲ. ರಾಹುಲ್ ಗಾಂಧಿಯವರು ಎಲ್ಲ ರಾಜ್ಯಗಳನ್ನು ಕೂಡ ಒಂದು ಮಾಡಬೇಕು ಅಂತ ಹೊರಟಿರ್ತಕ್ಕಂಥ ರಾಹುಲ್ ಗಾಂಧಿಯವರಿಗೆ ಈ ರೀತಿ ಪಟ್ಟವನ್ನು ಕೊಟ್ಟು ನಮ್ಮ ಮಾನ್ಯ ಈ ಉಕ್ಕಿನ ಮಹಿಳೆ ಆಗಿರ್ತಕ್ಕಂಥ ಇಂದಿರಾ ಗಾಂಧಿಯವರ ರೀತಿಯೇ ನೀನು ಹಾಕ್ತೀಯ ಅಂತಕ್ಕಂಥ ವಿಚಾರಗಳನ್ನು ಕೂಡ ಹೇಳ್ಕೊಳ್ತಾ, ಎಲ್ಲೋ ಒಂದು ಕಡೆ ಅವ್ರ ಹೋರಾಟಕ್ಕೆ ನೀನು ಹೋರಾಡಬೇಡ, ನೀನು ಈ ರೀತಿ ಮಾಡ್ತೀವಿ ಅಂತೇಳಿ ಥ್ರೆಟನ್ ಮಾಡ್ತಾ ಇರ್ತಕ್ಕಂಥದ್ದು ಇದು ನರೇಂದ್ರ ಮೋದಿ ಹಾಗೂ ಬಿಟ್ಟೋದು ಸಂಪ್ರದಾಯ. ಆ ಬಿಟ್ಟು ಅಂಥ ಜುಟ್ಟುಗಳನ್ನು ರಾಹುಲ್ ಗಾಂಧಿ ಬೇಕಾದಷ್ಟು ಜನ ನೋಡಿದ್ದಾರೆ. ಅವ್ರು ಹೇಳಲ್ಲ, ಜನಗಳು ಅವರಿಗೆ ಬೆಂಬಲ ಕೊಟ್ಟು ಮುಂದಿನ ದಿನಗಳಲ್ಲಿ ಅಧಿಕಾರ ಕೊಟ್ಟಾಗ ಇಂಥ ಕಿಡಿಗೇಡಿಗಳನ್ನು ಈ ದೇಶದಿಂದ ಬಿಟ್ಟೋಡ್ಸೋ ಕೆಲಸ ರಾಹುಲ್ ಗಾಂಧಿ ಅವ್ರು ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ನಂಬಿಕೆ ನಮಗಿದೆ. ಧನ್ಯವಾದಗಳು ಸರ್. ಒಟ್ಟಾರೆ ಹೇಳೋದಾದರೆ ಏನು ಅಂತ ಹೇಳಿದ್ರೆ, ಏನು ರಾಜಕೀಯವಾಗಿ ನಿಂತಿರೋದು ಇಂಥ ಹೇಳಿಕೆ ಕೊಡೋರ ಹಿಂದೆ ನರೇಂದ್ರ ಮೋದಿ ಅನ್ನೋದು ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಇವರಿಗೆ ಇಂಥ ಕಿಡಿಗೇಡಿಗಳಿಗೆ ಮುಂದಿನ ದಿನಗಳಲ್ಲಿ ಜನರೇ ಪಾಠ ಕಲಿಸ್ಕೊಡ್ತಾರೆ ಅನ್ನೋ ಮಾತನ್ನು ಕೂಡ ಕೇಳಿಬರ್ತಾ ಇದೆ. ನಾನು DP ಅರವಿಂದ್, F7 ನ್ಯೂಸ್, ಶಿವಮೊಗ್ಗ.